ಅತ್ಲಾಗಿ ಅಂತ ಕೇಳ್ತಾರೆ, ಸುಮ್ನಾಗ್ಬಿಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಅದಕ್ಕೆ ದಾರಿ ಮಾಡ್ಕೊಡ್ಬಾರ್ದು. ನಾವು ಅವ್ರನ್ನ ಹೆಂಗ್ ಕರಿಬೇಕು ಅಂತ ಸೀನಿಯರ್ ಒಟ್ಟಿಗೆ ಒಂದು 1 2 3 4 ಜನ ಕರಿವರ್ಗು ನಾವ್ ನೋಡ್ಕೊತಾ ಇರ್ಬೇಕು. ಸೀನಿಯರ್ ಒಟ್ಟಿಗೆ ಹೋಗ್ಬೇಕು. ನಾವ್ ಯಾವತ್ತು ಸೀನಿಯರ್ ಒಟ್ಟಿಗೆ ಹೋಗಿ ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ಕೈತಿ ನಮ್ಗೆ, ಇದೇ ತರ ನಿಮ್ಗೂ ಆಗುತ್ತೆ, ನಿಮ್ಗೂ ನನ್ ತರನೇ ಮಾಡ್ಕೊಡ್ತೀನಿ, ನನ್ನ ಒಟ್ಟಿಗೆ ಬಂದು ನಿಮ್ಗೆ ನನ್ ಜೊತೆ ಕೈ ಜೋಡಿಸಿದ್ರೆ 100% ನಿಮ್ಗೆ ಬಿಸ್ನೆಸ್ ಸಕ್ಸಸ್ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ನಾವು ಭರವಸೆ ಕೊಡ್ಬೇಕು. ಭರವಸೆ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಕೊಟ್ಟಿದೀವಿ ಅಷ್ಟೇ. ಕೊಟ್ವಿ, ಬಂದ್ವಿ, ಹೋಯ್ತು ಬಿಡಿ. 100 SP ಬಂತು, 26 SP ಬಂತು, ಜಾಯಿನ್ ಆದ್ವಿ, ಮುಗೀತು. ಇನ್ನು ಅವ್ರು ಮುಗ್ದಾಯ್ತು ಅವ್ರ ಕತೆ, ಅವ್ರನ್ನಲ್ಲಿ ಬಿಟ್ಟು ಬಿಡೋದು, ಮತ್ತ ಹೊಸ ಜನ ಹುಡ್ಕೊಂಡು ಹೋಗೋದು. ಹೌದಲ್ವಾ? ಅವ್ರಿಗೆ ಇನ್ವಿಟೇಷನ್ ಮಾಡೋದು, ಬನ್ನಿ ಬನ್ನಿ, ಹಂಗೈತ್ ಬನ್ನಿ, ಹಿಂಗೈತ್ ಬನ್ನಿ, ಬರಲ್ಲ ಕರ್ಕೊ ಬಂದ್ ಯಾರನ್ನ ಕೂರ್ಸಿರ್ತೀವಿ ಇಲ್ಲಿ ಅವರಿಗೆ ನಾವು ಮತ್ತೆ ವಾಪಸ್ ಅವ್ರನ್ನ ಮನೆಗ್ ಹೋಗಿ ಯಾಕೆ ಬಂದಿಲ್ಲ, ಏನ್ ಬಂದಿಲ್ಲ ಕೇಳಿ ಕೇಳಿ ಅವ್ರಿಗೆ ಮತ್ತೆ ಕರ್ಕೊ ಬಂದು ನಾವು ಅವ್ರನ್ನ ಮತ್ತೆ BOP ಕೂರ್ಸ್ಬೇಕು. ಕೂರ್ಸಿ ಅವ್ರಿಗೆ ಒಂದ್ ಮೈಂಡ್ ಸೆಟ್ ಮಾಡ್ಬೇಕು ನಾವು. ಎಸ್ ಸರ್ ಅಲ್ವಾ? ಖಂಡಿತ ನಾವು ನಿಜವಾಗ್ಲೂ ಅವ್ರನ್ನ ಕರ್ಕೊ ಬಂದು ಮತ್ತೆ ಕೂರ್ಸ್ಬೇಕು. ಮತ್ತೆ ಒಂದ್ 26 SP ಜಾಯ್ನ್ ಆಗೋರೆ, ಬೇಡಪ್ಪ ಬರೀ 26 SP ಅಲ್ವಾ? ಇಲ್ಲ, ಅವರು ಡೈಮಂಡ್ ಆಗೋರು ಇರ್ತಾರೆ, ರೂಬಿ ಡೈಮಂಡ್ ಆಗೋರು ಇರ್ತಾರೆ, ಈ 9th ರ್ಯಾಂಕ್ 8th ರ್ಯಾಂಕ್ ಎಷ್ಟು ರ್ಯಾಂಕ್ ಗಳೆಲ್ಲ ಕಂಪ್ಲೀಟ್ ಮಾಡೋ ಕೆಪಾಸಿಟಿನೇ ಇರುತ್ತೆ. ಅವ್ರ ಬಗ್ಗೆ ನಮ್ಗೇನ್ ಗೊತ್ತಿರುತ್ತೆ? ನಮ್ಗೇನು ಗೊತ್ತಿರಲ್ಲ. ಅವ್ರನ್ನ ಕರಿತೀವಿ, ಬಂದ್ ಕೂತ್ಕೊಂಡ್ರೆ ಬಿಸ್ನೆಸ್ ಮಾಡಿದ್ರು, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಒಳ್ಳೆ ಬಿಸ್ನೆಸ್ ಮಾಡಿದ್ರು. ಅವಾಗ ಏನ್ ಮಾಡ್ತೀರಿ? ಅವಾಗ ಏನ್ ಮಾಡೋದು? ಮಾಡ್ಲೇಬೇಕಲ್ಲ, ಮಾಡ್ತಾರಲ್ವಾ? ಮಾಡ್ತಾರೇನು? ಅವತ್ತು ನಾನು ಎಂತ ತಪ್ಪು ಮಾಡಿದೆ ಅಂತ ಅವಾಗ ಪಶ್ಚಾತ್ತಾಪ ಪಡೋದ್ಕಿಂತ ಅವ್ರನ್ನ ನಾವು ಪ್ರತಿ ದಿನ ಫಾಲೋ ಮಾಡ್ಬೇಕು. ಪ್ರತಿ ದಿನ ಫಾಲೋ ಮಾಡ್ತಾ ಇರ್ಬೇಕು. ಪ್ರಾಡಕ್ಟ್ ಕೊಟ್ರು ಫಾಲೋ ಮಾಡ್ಬೇಕು. ಅವ್ರಿಗೆ ಇನ್ವಿಟೇಷನ್ ಮಾಡಿದೀವಿ, ನಾವು ಶುಕ್ರವಾರ ಮಾಡ್ಬೇಕು, ಮಾತಾಡ್ಬೇಕು, ಶನಿವಾರ ಮಾತಾಡ್ಬೇಕು, ಭಾನುವಾರ ಮಾತಾಡ್ಬೇಕು. ಫೋನಲ್ಲಿ ಮಾತಾಡೋದು ಹೆಂಗ್ ಗೊತ್ತಾ? ಒಂದ್ಸರಿ ಫೋನಲ್ಲಿ ಮಾತಾಡಿ ಹಲೋ ಅಂತ ಹೇಳ್ಬಿಟ್ಟು ನಮ್ದು ಬಿಸ್ನೆಸ್ ಹಂಗೈತಿ ಬನ್ನಿ, ನಮ್ ಬಿಸ್ನೆಸ್ ಹಿಂಗೈತಿ ಬನ್ನಿ, ಒಳ್ಳೆ ಪ್ರಾಡಕ್ಟ್ ಬನ್ನಿ, ಒಳ್ಳೆ MD ಸರ್ ಬನ್ನಿ, ಒಳ್ಳೆ ಕಂಪ್ನಿ ಬನ್ನಿ, ನಮ್ ಚಿಕ್ಕಮಂಗ್ಳೂರ್ ಕಂಪ್ನಿ ಬನ್ನಿ, ಇವೆಲ್ಲ ಹೇಳಿ ಮುಗಿಸ್ಬಿಡ್ಬಿಡ್ತೀವಿ ನಾವು. ಅವ್ರಿಗೆ ಕ್ಯೂರಿಯಾಸಿಟಿ ಹುಟ್ಬೇಕು. ಏನಪ್ಪ ಹಿಂಗ್ ಫೋನ್ ಮಾಡಿ ಇಷ್ಟೊಂದು ಬಿಸಿ ಇದೀನಿ ಮೇಡಮ್, ಆಮೇಲೆ ಮಾಡ್ತೀನಿ ಅನ್ಬೇಕು. ಇನ್ವಿಟೇಷನ್ ಮಾಡುವಾಗ ನಾವ್ ಏನ್ ಮಾಡ್ಬೇಕು ಅಂತ ಒಂದ್ಸರಿ ಫೋನ್ ಮಾಡ್ಬೇಕು ಅವ್ರಿಗೆ. ಹಲೋ ಹೇಳಿ ಅಂತ ಕೇಳ್ತಾರೆ, ಹೇಳಿ ಅಂದಾಗ ಒಂದ್ 5 ನಿಮಿಷ ಮಾಡ್ತೀನಿ ಒಂದ್ ಫೋನ್ ಬರ್ತೈತಿ ಅಂತ ಇಟ್ಬಿಡ್ಬೇಕು. ಅವ್ರಿಗೆ ಕೈ ಸಿಗಬಾರ್ದು. 1 2 ಟೈಮ್ಸ್ 3 ಟೈಮ್ಸ್ ಕೈ ಸಿಗಬಾರ್ದು. ಅವ್ರಿಗೆ ಫೋನಲ್ಲೂ ಸಿಗಬಾರ್ದು. ಏನ್ ಇಷ್ಟೊಂದು ಬಿಸಿ ಅಂತ ಅವ್ರಾಗಿ ಫೋನ್ ಮಾಡ್ತಾರೆ. ಏನೋ ಹೇಳ್ದಲ್ಲ ನೀನು, ನಾನು ಏನೋ ಕೇಳ್ದೆ, ನನಗೆ ಅದ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿ ಬರ್ಬೇಕು ಅವ್ರಿಗೆ. ನಾವು ಫಸ್ಟೇ ಎಲ್ಲ ಪ್ರಾಡಕ್ಟ್ ಬಿಸ್ನೆಸ್ ಎಲ್ಲ ಹೇಳಿ ಮುಗಿಸ್ಬಿಟ್ರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಆಗಿರುತ್ತೆ? ಅವ್ರಿಗೆ ಇಂಟ್ರೆಸ್ಟ್ ಇರುತ್ತಾ? ಯಾವ್ದೇ ಕಾರಣಕ್ಕೂ ಇರಲ್ಲ. ನಾವು ಅವ್ರಿಗೆ ಒಂದ್ ಮೈಂಡ್ ಸೆಟ್ ಮಾಡ್ಬೇಕು ಅಂದ್ರೆ ಅವ್ರ ಫೋನ್ ಅಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ಭಾನುವಾರ ಬೆಳಗ್ಗೆ ನಿನ್ನೆ ವೇಟ್ ಮಾಡ್ತಾ ಇದೀನಪ್ಪ ಬಾ ಅಂತ ಹೋಗಿ ಕರಿಬೇಕು. ಭಾನುವಾರ ಬೆಳಗ್ಗೆನ ಮತ್ತು ಕರಿಬೇಕು, ಶನಿವಾರ ಕರಿಬೇಕು, ಭಾನುವಾರ ಕರಿಬೇಕು. ಭಾನುವಾರ ಕರೆದ್ಬಿಟ್ಟು ಫಸ್ಟ್ ನಾವು ಹೋಗಿ BOP ಇರ್ಬೇಕು. ಫಸ್ಟ್ ನಾವು ಹೋಗಿ ಒಂದ್ ಫೋಟೋ ಹಾಕಿ, ನೋಡಿ ಸರ್ ಅರ್ಜೆಂಟ್ ಎಲ್ಲ ಮೀಟಿಂಗ್ ನಡೀತೈತಿ, ಪ್ರೋಗ್ರಾಮ್ ನಡೀತೈತಿ, ಆ ಪ್ರೋಗ್ರಾಮ್ಗೆ ಬೇಗ ಬನ್ನಿ ನೀವು ಅಂತ ಅವ್ರನ್ನ ಕರೆದ್ರೆ, ಅವ್ರು ಕರ್ದು ಕೂರ್ಸಿದ್ರೆ ಕೂತಿರ್ತಾರೆ. ಅವ್ರಿಗೆ ಟೈಮಿಂಗ್ಸ್ ಕೂಡ ನಾನು ಮೊದ್ಲೇ ಹೇಳಿದೀನಿ, ಅರ್ಧ ಗಂಟೆ, ಒಂದ್ 10 ನಿಮಿಷ 20 ನಿಮಿಷ ಅಂತ ಹೇಳಿ ಯಾರು ಕೂಡ ಹೇಳ್ಬೇಡಿ. ಹೇಳಿದ್ರೆ ಅವರು ಬಂದ್ ಅರ್ಧ ಗಂಟೆ 20 ನಿಮಿಷ ಟೈಮ್ ಮುಗೀತು, ಅವ್ರ ಕತೆ ಹೋಗ್ಬಿಡ್ತಾರೆ. ಅವ್ರಿಗೂ ಅವ್ರು ಕರ್ದೇನ್ ಪ್ರಯೋಜನ? ಹೊಸ ನ್ಯೂ ಪ್ರಾಸ್ಪೆಕ್ಟ್ ನ ತಂದು ಬಾನ ಕೂರ್ಸಿ ಏನ್ ಪ್ರಯೋಜನ ಇರುತ್ತೆ? ಹೌದಲ್ವಾ? ಹಂಗಾಗಿ ನಾವು ಯಾವ್ದೇ ಕಾರಣಕ್ಕೂ ಅವ್ರಿಗೆ ಟೈಮಿಂಗ್ಸ್ ಹೇಳಿ ಕರಿಬಾರ್ದು. 2 hours ನನ್ನೊಟ್ಟಿಗೆ ನೀವಿದ್ರೆ 100% ನೀನ್ ಎಲ್ಲೋ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಅವ್ರಿಗೆ ಮೈಂಡ್ ಸೆಟ್ ಮಾಡ್ಬೇಕು. ಖುಷಿಯಾಗಿ ಹೇಳ್ಬೇಕು ಅವ್ರಿಗೆ. ಏನಪ್ಪಾ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಬರ್ಬೇಕು. ಏನ್ ಕರಿಲೇವಲ್ಲ, ಹೇಳಲೇವಲ್ಲ, ಅವ್ರಾಗೆ ಫೋನ್ ಮಾಡ್ತಾ ಇರ್ಬೇಕು. ಆ ತರ ಮಾಡ್ಕೋಬೇಕು ನಾವು ಬಿಸ್ನೆಸ್ಸಿಗೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಒಳ್ಳೆ ಮೊದ್ಲೇ ಹೇಳಿದೆ ಡ್ರೆಸ್ ಕೋಡಲ್ಲಿ ಹೋಗ್ಬೇಕು. ಡ್ರೆಸ್ ಕೋಡ್ ಹೋಗಕ್ಕೆ ಎಲ್ರು ರೆಡಿ ಇದೀರ ಅನ್ಕೊಂಡಿದೀನಿ. ನಿಜವಾಗ್ಲೂ ಡ್ರೆಸ್ ಕೋಡಲ್ಲಿ ಹೋದ್ರೆ ನಾವು ಏನಪ್ಪ ಇಷ್ಟೊಂದು ಬ್ಲೇಸರ್ ಹಾಕೊಂಡು ಹಂಗ್ ಬಂದವ್ರು ಹಿಂಗ್ ಬಂದವ್ರೆ, ನಮ್ಮದು ಏನ್ ಗೊತ್ತಾ? ನಾವೆಲ್ಲಾ ಪ್ಲಾನ್ ಹೇಳಾಗಿರುತ್ತೆ, ಎಲ್ಲಾ ಮಾಡಾಗಿರುತ್ತೆ. ಅವ್ರು ಏನು ದುಡ್ಡು ಕೊಡ್ಬೇಕು, ದುಡ್ಡು ಕೊಡೋ ಸಮಯದಲ್ಲಿ ಅವ್ರಿಗೆ ಟೈಮ್ ಕೊಡೋದು ನಾವು. ಆಯ್ತು ದುಡ್ಡಿಲ್ಲ ಅಂದ್ರೆ ಬಿಡಿ ಕೊಡಿರಂತೆ ಅಂತ ಹೇಳೋದು. ಅವ್ರಿಗೆ ನಾವು ಆತರ ಆಪ್ಷನ್ ಕೊಡಬಾರ್ದು. ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಅರ್ಜೆಂಟ್ ನೋಡಿ ಒಂದು ಲೀಸ್ಟ್ ಮಾಡಿರ್ತೀವಿ, ಆ ಲೀಸ್ಟ್ ಪ್ರಕಾರ ತೋರಿಸ್ಬೇಕು. ಫಸ್ಟ್ ಪ್ಲಾನ್ ನಿನಗೆ ಹೇಳಕ್ ಬಂದಿದ್ದೀನಪ್ಪ, ಇಷ್ಟು ಜನ ನನ್ನ ಒಟ್ಟಿಗಿದ್ದಾರೆ, ಮೊದ್ಲೇ ಲೀಸ್ಟ್ ಮಾಡ್ತೀವಲ್ಲ ಗೊತ್ತಲ್ವಾ? ಆ ಲೀಸ್ಟ್ ಮಾಡ್ಬೇಕು. ಒಂದ್ 30 ಜನ ಲೀಸ್ಟ್ ಬರೀಬೇಕು. 30 ಜನದ ಲೀಸ್ಟ್ ಬರದಾದ್ಮೇಲೆ ಮೇಲ್ಗಡೆ ಫಸ್ಟ್ ಪೆನ್ಸಿಲ್ ಅಲ್ಲಿ ಬರ್ಕೋಬೇಕು ನಮ್ದು ಅವ್ರದ ಹೆಸರ. ನಾವ್ ಯಾರ ಮನೆಗೆ ಹೋಗ್ತೀವಿ ಆ ಹೆಸರನ್ನ ಪೆನ್ಸಿಲ್ ಅಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಪೆನ್ಸಿಲ್ ಅಲ್ಲಿ ಬರೆದ್ಬಿಟ್ಟು ಮತ್ತೆ ರಬ್ಬರ್ ಇಟ್ಕೋಬೇಕು, ಅಳಿಸ್ಬೇಕು ಅದನ್ನ. ಅದು ಮುಗೀತು, ಅವ್ರಿಗೆ ಪ್ರೆಸೆಂಟೇಶನ್ ಕೊಟ್ಟಾಯ್ತು, ಅವ್ರಿಗೆ ಹೇಳಾಗೈತಿ. ಅದನ್ನ ಫಸ್ಟ್ ನಾವು ಪೆನ್ಸಿಲ್ ಅಲ್ಲಿ ಫಸ್ಟ್ ನೇಮ್ ಇಟ್ಕೋಬೇಕು. ನೋಡು ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಿನಗೆ ಫಸ್ಟ್ ನಾನು ಹೇಳಕ್ ಬಂದಿದ್ದೀನಿ. ಇಷ್ಟು ಜನ ನನ್ನ ಒಟ್ಟಿಗಿದ್ದಾರೆ, ಇವ್ರಿಗೆಲ್ಲರೂ ಬಿಟ್ಟು ನನ್ನ ಬೆಸ್ಟ್ ಪಾರ್ಟ್ನರ್ ಆಗ್ತೀಯ, ನನ್ನ ಬೆಸ್ಟ್ ಫ್ರೆಂಡ್ ಆಗಿದೆ ನೀನು, ಅದಕ್ಕೆ ಫಸ್ಟ್ ನಿನಗೆ ಅಪರ್ಚುನಿಟಿ ಕೊಡಕ್ ಬಂದಿದ್ದೀನಿ ನಾನು ಅಂತ ಹೇಳಿ ಅವ್ರಿಗೆ ಫಸ್ಟ್ ಅದು ಪೇಜ್ ತೋರಿಸ್ಬೇಕು ನಾವು. ಯಾವ ಪೇಜ್ ಹೇಳಿ? ಇನ್ವಿಟೇಷನ್ ಲೀಸ್ಟ್ ಮಾಡಿರ್ತೀವಲ್ಲ, ಲೀಸ್ಟ್ ಅದನ್ನ ತೋರಿಸ್ಬೇಕು. ತೋರಿಸಿ ಇಷ್ಟೊಂದ್ ಜನ ಇತ್ತು, ಇವರೆಲ್ಲ ಬಿಡ್ತು
ಹೌದಲ್ವಾ? ಅವ್ರಿಗೆ ಮೈಂಡ್ ಸೆಟ್ ಆಗ್ಲೇಬೇಕು. ಯಾಕೆಂದ್ರೆ ಇಷ್ಟು ಜನ ಇದ್ರು ನನ್ನೇ ಫಸ್ಟ್ ಕರಿಯಕ್ ಬಂದವ್ರೆ ಇವ್ರು ಅಂತ ಅಂದ್ರೆ ಏನೋ ಇರ್ಬೋದು ಇದ್ರಲ್ಲಿ ಅಂತ ನೋಡಾಗ ಅವ್ರಿಗೆ ಕ್ಯೂರಿಯಾಸಿಟಿ ಕಾಡುತ್ತೆ. ಹೌದು ಹೋಗ್ಬೇಕು ನಾನು ನೋಡೋಣ ಅದೇನು ಇಷ್ಟು ಜನ ಬಿಟ್ಟು ನಿನ್ನೆ ಕರಿಯಕ್ ಬಂದಿನಿ, ನನ್ನ ಬೆಸ್ಟ್ ಫ್ರೆಂಡ್. ಯಾಕೆ ಅಂತ ಅಂದ್ರೆ ಯಾವಾಗ್ಲೂ ನಾವ್ ಫ್ರೆಂಡ್ ಆಗಿದೀವಲ್ವಾ, ತುಂಬಾ ವರ್ಷದಿಂದ ಫ್ರೆಂಡ್ ಅಲ್ವಾ, ಕ್ಲಾಸ್ ಮೇಟ್ ಅಲ್ವಾ, ಅವ್ರಿಗೂ ಹೇಳ್ಬೋದು, ಕ್ಲಾಸ್ ಮೇಟಿಗೂ ಹೇಳ್ಬೋದು, ಫ್ರೆಂಡ್ ಆಗಿದ್ರು ಹೇಳ್ಬೋದು, ಆಚೆ ಈಚೆ ಫ್ರೆಂಡ್ ಇರ್ತಾರ ಅವ್ರಿಗೂ ಹೇಳ್ಬೋದು, ಎಷ್ಟೋ ಜನ ಕಿಟ್ಟಿ ಪಾರ್ಟಿ ಮಾಡ್ತಾರೆ ಲೇಡೀಸ್ ಇರ್ತಾರೆ ಅಂತವ್ರಿಗೂ ಹೇಳ್ಬೋದು, ಅದ್ರ ಜೊತೆ ಎಷ್ಟೋ ಜನ ಸೋಷಿಯಲ್ ವರ್ಕ್ ಮಾಡ್ತಿರ್ತಾರೆ, ಜಾಬ್ ಅಲ್ಲಿ ಇರ್ತಾರೆ ಅವ್ರಿಗೂ ಹೇಳ್ಬೋದು, ಪಂಚಾಯತಿ ಅವ್ರಿಗೆ ಹೇಳ್ಬೋದು, ಪ್ರತಿ ಒಬ್ರಿಗೂ ಇನ್ವಿಟೇಷನ್ ಮಾಡ್ಬೋದು. ಯಾವ್ದೇ ಜಾಬ್ ಇರ್ಲಿ ಎಲ್ಲರಿಗೂ ಮಾಡ್ಬೋದು. ಗೌರ್ಮೆಂಟ್ ಜಾಬ್ ಅಂತ ಏನ್ ನಮ್ಗೆ ರೂಲ್ಸ್ ಇರುತ್ತಾ ಮಾಡ್ಬಾರ್ದು ಅವ್ರಿಗೆ ಅಂತ? ಗೌರ್ಮೆಂಟ್ ಜಾಬ್ ಅವ್ರಿಗೂ ಹೇಳ್ಬೋದು, ಎಲ್ಲರಿಗೂ ಹೇಳ್ಬೋದು. ಮಂಡಲ್ ಪಂಚಾಯತಿ ಅವ್ರು ಇರ್ತಾರೆ, ತಾಲೂಕ್ ಪಂಚಾಯತಿ ಅವ್ರು ಇರ್ತಾರೆ, ಪೊಲೀಸ್ ಸ್ಟೇಷನ್ ಪೊಲೀಸರು ಇರ್ತಾರೆ, ಎಲ್ಲಾರು ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಯಾರಿಗ್ ಮಾಡ್ಬೇಕು ಮಾಡ್ಬಾರ್ದು ಅಂತ ಏನು ಇಲ್ಲ, ಇಲ್ಲಿ ಎಲ್ರಿಗೂ ಹೇಳ್ಬೋದು, ಎಲ್ಲರಿಗೂ ಹೇಳಿ ಇನ್ವಿಟೇಷನ್ ಮಾಡ್ಬೋದು. ಪ್ರತಿಯೊಬ್ರು ಬರ್ಬೋದು. ನಮ್ಮಲ್ಲಿ ಪೊಲೀಸರು ಇದಾರೆ, ಲಾಯರ್ ಇದಾರೆ, ಲಚ್ಚರ್ ಇದಾರೆ, ಡಾಕ್ಟರ್ ಕೂಡ ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ. ಹಾಸನಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಅವರು ಕೂಡ, ಹರ್ಷ ಡಾಕ್ಟರ್ ಅವರು ಕೂಡ ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಾವ್ರೆ. ಡಾಕ್ಟರ್ ನಮ್ಗಿಂತ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾವ್ರೆ, ಹೌದಲ್ವಾ? ಯಾರಿಗ್ ಬೇಕಾದ್ರೂ ಹೇಳ್ಬೋದು ಇನ್ವಿಟೇಷನ್, ಯಾರಿಗ್ ಬೇಕಾದ್ರೂ ಮಾಡಿ ಕರಿಬಹುದು, ಕರ್ದು ಕೂರ್ಸಿ ಇನ್ವಿಟೇಷನ್ ಇನ್ನೊಂದ್ ಏನು ಅಂತ ಅಂದ್ರೆ ನಮ್ಮವರು ನಮ್ಗೆ ಏನ್ ಗೊತ್ತಾ, ನಾವ್ ಹೋಗಿ ಪ್ಲಾನ್ ಯಾರಿಗ್ ಹೇಳ್ಬೇಕು ಅನ್ನೋದೇ ನಮಗ್ ಗೊತ್ತಿಲ್ಲ, ಯಾರಿಗ್ ಇನ್ವಿಟೇಷನ್ ಮಾಡ್ಬೇಕು ಅನ್ನೋದೇ ನಮಗ್ ಗೊತ್ತಿಲ್ಲ. ಎಲ್ಲಾರ್ನು ಒಟ್ಟೊಟ್ಟಿಗೆ ರಾಶಿ ಕರಿತೀವಿ. ರಾಶಿ ಕರೆಯೋದಲ್ಲ, ಇನ್ವಿಟೇಷನ್ ಮಾಡಿದ್ರೆ ಹೌದಾ ಈ ತರನು ಇದ್ಯಾ ನಾನ್ ಬರ್ತೀನಿ ಅನ್ನೋರ್ಗೆ 100% ಫಸ್ಟ್ ನಾವ್ ಹೇಳ್ಬೇಕು. ಅಯ್ಯೋ ಯಾರೋ ಬರ್ತಾರಪ್ಪ, ಯಾರೋ ಹೋಯ್ತಾರ, ಅಯ್ಯೋ ಇವಳೇನ ಮಾಡಕ್ ಹೋಯ್ತಾಳೆ ಅಂತ ಯಾರ್ ಮೈಂಡ್ ಸೆಟ್ ಇರ್ತಾರೋ ಅವ್ನ ಅಲ್ಲಿ ಇರ್ಬೇಕು, ಅಲ್ಲಿ ಇರ್ಲಿ ಅವ್ರ ಸೈಡ್ ಅಲ್ಲಿ. ಫಸ್ಟ್ ಪ್ರತಿ ಒಬ್ರಿಗೂ ಹೇಳ್ಬೇಕು, ಎಲ್ಲರಿಗೂ ಹೇಳಿ. ಪಂಚಾಯತಿಯವ್ರಿಗೆ ಹೇಳ್ಬೋದು, ಮತ್ತೆ ತಾಲೂಕ್ ಪಂಚಾಯತಿ ಪೊಲೀಸರಿಗೆ ಹೇಳ್ಬೋದು, ಲಾಯರ್ಗೆ ಹೇಳ್ಬೋದು, ಪ್ರತಿಯೊಬ್ರು ಎಲ್ಲಾರು ಇದ್ದೇ ಇರ್ತಾರಲ್ಲ, ಎಲ್ಲಾ ಆಫೀಸರ್. ಗೌರ್ಮೆಂಟ್ ಜಾಬ್ ಯಾರೇ ಇರ್ಲಿ, ಭಯ ಏನ್ರಿ ನಮ್ಗೆ? ಪ್ರಾಡಕ್ಟ್ ಚೆನ್ನಾಗಿದೆ, ಬಿಸ್ನೆಸ್ ಪ್ಲಾನ್ ಚೆನ್ನಾಗಿದೆ, ಪ್ಲಾನ್ ನೋಡಿದ್ರೆ ಕಳ್ದೋಗ್ಬಿಡ್ತಾರಲ್ಲ ನಮ್ದು. ಅಷ್ಟು ಸೂಪರ್ ಆದಂತ ಪ್ಲಾನ್ ಐತಿ. ನಿಜ ಎಲ್ಲರಿಗೂ ಗೊತ್ತಿರ್ಬೋದು, ಇಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತು ಪ್ಲಾನ್ ಎಷ್ಟು ಸೂಪರ್ ಆಗಿ ಇಟ್ಟಿದ್ದಾರೆ ಅಂತ ಒಂದು ಬಿಸ್ನೆಸ್ ಪ್ಲಾನ್ ಇದ್ದಾಗ ನಾವ್ ಯಾಕೆ ಅವ್ರ ಹತ್ರ ಬೆಗ್ಗರ್ ಮಾಡ್ಬೇಕು, ಬೆಗ್ಗರಾಗಿ ಬೇಡ್ಬೇಕು? ಅವ್ರ ಹತ್ರ 100 ಕೋಟಿ ಪ್ರೈವೇಟ್ ಬಗ್ಗೆ ಹೇಳಕ್ ಹೋಗಿದೀವಿ. ಅವ್ರ ಅಯ್ಯೋ ಒಂದ್ ಐಡಿ ಹಾಕಿ 20 SP ಹಾಕಿ ನನ್ ರ್ಯಾಂಕ್ ಆಗುತ್ತೆ, ಅದಾಗುತ್ತೆ, ಅವ್ರು 20 SP ಹಾಕಿ ರ್ಯಾಂಕ್ ಆಗುತ್ತಾ? ಆಗಲ್ಲ. ಅವ್ರ ಬೇಡಕ್ ಹೋಗ್ಬಾರ್ದು, ನಾವ್ ಯಾವತ್ತು ಬೇಡಬಾರ್ದು. ನಾವು ಪ್ರೆಸೆಂಟೇಶನ್ ಹೇಳ್ಬೇಕಾದ್ರೆ ಅವ್ರಿಗೆ ನಾವೆಲ್ಲ ರೋಡ್ ಮೇಲೆ ಹೇಳೋದು, ಪಾರ್ಕ್ ಅಲ್ಲಿ ಕುತ್ಕೊಂಡ್ ಹೇಳೋದು, ಎಲ್ಲೋ ಒಂದ್ ಕಡೆ ಅಂಗಡಿ ಮುಂದೆ ಕುತ್ಕೊಂಡ್ ಹೇಳೋದು. ನಾವ್ ಎಷ್ಟೋ ಜನ ನೋಡ್ತಾ ಇದ್ವಿ ಗ್ರೂಪ್ ಅಲ್ಲಿ, ರೋಲಿಂಗ್ ಶರ್ಟ್ ಇರ್ತಾರೆ, ಅಂಗಡಿ ಮುಂದೆ ಕುತ್ಕೊಂಡು ಪ್ಲಾನ್ ಹೇಳ್ತಿರ್ತಾರೆ. 100 ಕೋಟಿ ಪ್ರಾಜೆಕ್ಟ್ ಬಗ್ಗೆ ನಾವ್ ಹೇಳ್ಬೇಕು ಅಂದ್ರೆ ನಾವು ನಿಗೂಢವಾದ ಸ್ಥಳದಲ್ಲಿ ಹೇಳ್ಬೇಕಲ್ವಾ? ನಿಶಬ್ದವಾಗಿರ್ಬೇಕು, ಅಲ್ಲಿ ಯಾವ್ದೇ ವಾತಾವರಣ ಇರಬಾರ್ದು, ಒಂದ್ ಒಳ್ಳೆ ಹೋಟೆಲ್ಗೆ ಹೋಗ್ಬೇಕು, ಒಂದ್ ರೂಮ್ ಮಾಡ್ಕೋಬೇಕು, ಅಲ್ಲಿ ಕುತ್ಕೋಬೇಕು, ಪ್ಲಾನ್ ಹೇಳ್ಬೇಕು, ಹೌದಲ್ವಾ? ಅಲ್ಲಿ ಕುತ್ಕೊಂಡ್ ಪ್ಲಾನ್ ಹೇಳ್ಬೇಕು. ನಾವ್ ಹೋಗಿ ರೋಡ್ ಮೇಲೆ ಪಾರ್ಕ್ ಅಲ್ಲಿ ಅಂಗಡಿ ಮುಂದೆ ಹೋಗಿ ಅಂಗಡಿಯವ್ರಿಗೂ ಪ್ಲಾನ್ ಕೊಡೋದು. ಚಪ್ಲಿ ಒಲಿಯನ್ಗೂ ಪ್ಲಾನ್ ಕೊಟ್ಟವ್ರೆ ನಮ್ ಟೀಮಲ್ಲಿ, ನನಗೆ ಗೊತ್ತು. ಚಪ್ಲಿ ಒಲಿಯನ್ಗೆ ಪ್ಲಾನ್ ಕೊಟ್ಟು ಫೋಟೋ ಹಾಕ್ಯವ್ರೆ. ಈ ಫೋಟೋ ಬಂದು ಗ್ರೂಪಿಗೆ ಹಾಕಿದ್ರೆ ಸುಮ್ನೆ ಇರ್ತಾರ ಅಂತೇಳಿ ಚಪ್ಲಿ ಒಲಿಯನ್ಗೂ ಪ್ಲಾನ್ ಕೊಟ್ಟಿದ್ದಾರೆ ರೋಡ್ ಮೇಲೆ ಹೋಗ್ತಾ. ನಮ್ಮ ಗ್ರೂಪ್ ಅಲ್ಲೇ ನಿಜವಾಗ್ಲೂ ನಂಗೆ ಅವತ್ತು ಎಷ್ಟು ಬೇಜಾರಾಯ್ತು ಗೊತ್ತಾ? ಬೇಡ ಅಂತ ಹೇಳಲ್ಲ, ಚಪ್ಲಿ ಹೊಲಿಯೋರು ಅದೃಷ್ಟ ಚೇಂಜ್ ಆದ್ರೂ ಆಗ್ಬೋದು, ಅವ್ರು ಬೇಡ ಅಂತ ಹೇಳಲ್ಲ. ಹೆಂಗ್ ಹೇಳ್ಬೇಕು? ಅವ್ರನ್ನ ಕರ್ಕೊಂಡೋಗಿ ಒಂದು ನಿಗೂಢವಾದ ಸ್ಥಳದಲ್ಲಿ ಕೂರ್ಸ್ಕೊಂಡ್ ಹೇಳ್ಬೇಕು. ಒಂದ್ ಒಳ್ಳೆ ಪ್ಲೇಸ್ ಇರ್ಬೇಕಲ್ಲಿ, ನೋಡಿದ್ರೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು, ಎಲ್ಲ ಕಡೆ ಚೆನ್ನಾಗಿ, ಎಲ್ಲೋ ಒಂದು ಒಳ್ಳೆ ಹೋಟೆಲ್ ಅಲ್ಲಿ ಕೂರ್ಸ್ಕೊಂಡು ಹೇಳ್ತಾವ್ರೆ ಅನ್ನೋ ತರ ಇರ್ಬೇಕು. ಆ ತರ ಇರ್ಬೇಕು. ಅವ್ರಿಗೊಂದ್ ಕಾಫಿ ಟೀ ಕೊಡ್ಸಿ ಇನ್ವಿಟೇಷನ್ ಮಾಡ್ಬೇಕು. ಒಂದು ಸೂಪರ್ ಬಿಡು ಫ್ರೆಂಡ್ ಆಗಿದ್ಯಪ್ಪ ಬಾಯ್ಲಿ ಹೋಟೆಲ್ ಕುತ್ಕೊಳ್ಳೋ ಕರ್ಕೊಂಡು. ಹೋಟ್ಲ್ ಸಿಟಿ ಒಳಗ್ ಬಂದ್ರೆ ಬೋರ್ ಇರುತ್ತೆ, ಗಲಭೆ ಇರುತ್ತೆ, ಗಲಾಟೆ ಇರುತ್ತೆ, ಅದೆಲ್ಲಾನು ಇಟ್ಟು ನಾವು ಒಂದು ಒಳ್ಳೆ ನಿಗೂಢವಾದ ಒಳ್ಳೆ ಹೋಟ್ಲಿಗೆ ಹೋಗೋಣ. ಲೋಕಲ್ ಹೋಟ್ಲಿಗೆ ಹೋಗೋದೇ ಬೇಡ. ನಾವ್ 100 ಕೋಟಿ ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೇಕಾದ್ರೆ ನಾವ್ ಹೆಂಗೋ ಕುತ್ಕೊಂಡು ಎಲ್ಲಿ ಹೇಳ್ಬೇಕು, ಹೌದಲ್ವಾ? ಒಂದ್ ಒಳ್ಳೆ ಹೋಟೆಲ್ಗೆ ಹೋಗಿ ಒಂದು ಕಾಫಿ ಕುಡ್ಕೊಂಡು ಅವ್ರಿಗೆ ಒಂದ್ ಒಳ್ಳೆ ಮೈಂಡ್ ಸೆಟ್ ಮಾಡಿ ಅವ್ರದ್ದು ಏನೈತಿ ಕೇಳ್ಕೊಂಡು ಆಮೇಲೆ ನಾವು ನಮ್ ಬಗ್ಗೆ ಸ್ಟಾರ್ಟ್ ಮಾಡ್ಬೇಕು ಬಿಸ್ನೆಸ್ ಬಗ್ಗೆ. ಅಯ್ಯೋ ಅಲ್ಲಿ ತಿರುಗ್ದೆ ಇಲ್ಲಿ ತಿರುಗ್ದೆ ಯಾವ ನಮ್ಮರೆ ಎಷ್ಟು ಬಿಸ್ನೆಸ್ ಮಾಡೋಣ, ಎಲ್ಲಾ ನೋಡಿದೀನಿ ಎಲ್ಲಾ ಸಾಕಾಯ್ತಿ ಅಂತ ಹೇಳ್ಬಿಡ್ತಾರ ಅವ್ರು. ತಕ್ಷಣ ಬಿಸ್ನೆಸ್ ಅಂಗಡಿಗೆ ಯಾವ ಬಿಸ್ನೆಸ್ ಬೇಡ ಏನು ಬೇಡ ಅಂತ ಹೇಳ್ಬಿಡ್ತಾರೆ. ಆದ್ರೆ ನಾವ್ ಅವ್ರಿಗೆ ಮೈಂಡ್ ಸೆಟ್ ಮಾಡೋದು ಹೆಂಗೆ ಅಂದ್ರೆ ಒಳ್ಳೆ ಒಂದು ಹೋಟೆಲ್ಗೆ ಹೋಗ್ಬೇಕು. ನಾವು ನಿಜವಾಗ್ಲೂ ಹೋಟೆಲ್ಗೆ ಹೋಗ್ಬೇಕು. ಒಳ್ಳೆ ಹೋಟೆಲ್ಗೆ ನಮ್ಮ ಹಾಸನಲ್ಲಿ ಒಳ್ಳೆ ಅಶೋಕ್ ಹೋಟ್ಲ್ ಐತಿ, ಪಾಲ್ಗುಣಿ ಹೋಟ್ಲ್ ಐತಿ, ತುಂಬಾ ಹೋಟೆಲ್ಗಳಿದೆ ನಮ್ಮ ಹಾಸನಲ್ಲಿ. ನಾನು ಎಷ್ಟೋ ಜನಕ್ಕೆ ನಾನು ಅದೇ ಕೆಲಸ ಮಾಡಿದೀನಿ, ರಿಯಲಿ ಮಾಡಿರೋದಕ್ಕೆ ನಿಮ್ಗೆ ಹೇಳ್ತಿರೋದು ನಾನು. ಆ ಹೋಟೆಲ್ಗೆ ಕರ್ಕೊಂಡೋಗಿ ಕೂರಿಸ್ಕೊಂಡು ಅವ್ರಿಗೆ ಒಳ್ಳೆ ಮೈಂಡ್ ಸೆಟ್ ಮಾಡಿ ಕರ್ಕೊ ಬರ್ಬೇಕು. ಬಿಸ್ನೆಸ್ ಎಷ್ಟೋ ಜನ ಮಾಡಿ ಬಿಟ್ಟೋಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಎಷ್ಟೋ ಕಂಪ್ನಿಗಳ ಮಾಡಿರ್ತಾರೆ, ದುಡ್ಡು ಕಳ್ಕೊಂಡಿರ್ತಾರೆ, ಎಲ್ಲಾ ಮಾಡಿರ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ಬಿಸ್ನೆಸ್ ಪ್ಲಾನ್ ಹೇಳಿ ಬರ್ತಾರ? ಅವರು ಬರಲ್ಲ. ಅವ್ರ ಇನ್ವಿಟೇಷನ್ ಮಾಡಿ ಯಾವ ಮೀಟಿಂಗ್ ಬೇಡ, ಯಾವನ್ನು ಬೇಡ, ಹೋಗ ಮರೆಯ ಅಂತ ಅಂತಾರೆ. ನಿಜವಾಗ್ಲು ಅಂತಾರೆ. ನಾವ್ ಹಂಗ್ ಮಾಡ್ಬಾರ್ದು. ನಾವು ಒಳ್ಳೆ ಒಂದ್ ಹೋಟೆಲ್ಗೆ ಹೋಗಿ ನೀಟಾಗಿ ಕೂತ್ಕೊಂಡು ಅವ್ರಿಗೂ ಕಾಫಿ ಕೊಡ್ಸಿ, ನಾವು ಕಾಫಿ ಕೊಟ್ಟು ನಾವು ಕುಡಿತೀವಲ್ವಾ ಕಾಫಿಯಾ? ಒಂದ್ ಕಾಫಿ ತಗೊಂಡಿದ್ರು ಬೈಟ್ ಮಾಡ್ಬೋದಲ್ಲ ಕೂತ್ಕೊಂಡು. ಅಲ್ಲೇನು ಹೋಟ್ಲಲ್ಲಿ ದುಡ್ಡು ಕೊಟ್ಟು ಜಾಗಕ್ಕೆ ದುಡ್ಡು ಕೊಟ್ಟು ಕುತ್ಕೊ ಅಂತ ಕೇಳ್ತಾರ? ಇಲ್ಲ.
ಒಳ್ಳೆ ಹೋಟೆಲ್ಗೆ ಹೋದ್ರೆ ನಿಶಬ್ದವಾಗಿರುತ್ತೆ, ಅಲ್ಲಿ ಕುತ್ಕೊಂಡು ಪ್ಲಾನ್ ಹೇಳ್ಬೋದು ನಾವು. ಈ ಮಾಮೂಲಿ ಲೋಕಲ್ ಹೋಟ್ಲಿಗೆ ಹೋದ್ರೆ ಗಜಿಬಿಜಿ ಇರುತ್ತೆ, ರೋಡ್ ಮೇಲೆ ಇರುತ್ತೆ ಹೋಟೆಲ್, ಅದ್ ಚೆನ್ನಾಗಿರುತ್ತೆ, ಅಲ್ಲಿ ಹೋದ್ರೆ ಪ್ಲಾನ್ ಅರ್ಥ ಆಗುತ್ತೆ ಅವ್ರಿಗೆ. ಅಲ್ಲಿ ಯಾರೋ ಬರ್ತಾರೆ, ಇಲ್ಲಿ ಯಾರೋ ಬರ್ತಾರೆ, ಅವ್ರು ಮಾತಾಡಿಸ್ತಾರೆ, ಎಲ್ಲ ಅಲ್ಲಿ ಖಂಡಿತ ಸಾಧ್ಯತೆ ಇಲ್ಲ. ಒಳ್ಳೆ ಹೋಟೆಲ್ಗೆ ಹೋಗಿ ನಾವು ಅಲ್ಲಿ ಕುತ್ಕೊಂಡು ಪಾರ್ಕ್ ಅಲ್ಲಿ ಕುತ್ಕೊಂಡು ಹೇಳಿ ಪರವಾಗಿಲ್ಲ, ಅವ್ರನ್ನ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನನ್ನ ಅನುಭವ ಹೇಳ್ತಿರೋದು. ಪಾರ್ಕ್ ಅಲ್ಲಿ ಇದೆ, ಹಾಸನ್ ಪಾರ್ಕ್ ಅಲ್ಲಿ ನಾನು ಹೋಗಿ ಪ್ಲಾನ್ ಹೇಳ್ಬೇಕಾರೆ, ನಾನು ಇಲ್ಲಿ ಪ್ಲಾನ್ ಹೇಳ್ತಾ ಇದೀನಿ, ಬಾಯಿ ಬಡ್ಕತಾ ಇದೀನಿ, ಅವ್ರಿಗೆ ಹೆಂಗ್ ಹೇಳ್ಬೇಕು ಅಂತ ಹೇಳ್ತಾ ಇದೀನಿ. ಅವ್ರು ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಅವ್ರು ಯಾರೋ ಬರ್ತಾರೆ ಹಾಯ್ ಅಂತಾರೆ, ಅವ್ರಿಗೆ ಪ್ಲಾನ್ ಹೇಳಕ್ ಆಗುತ್ತಾ? ಖಂಡಿತ ಆಗಲ್ಲ. ಯಾರು ಕೂಡ ಹಂಗ್ ಮಾಡ್ಬೇಡಿ. ಒಂದು ನಿಗೂಢವಾದ ಸ್ಥಳದಲ್ಲಿ, ಒಂದು ಯಾರು ಗಲಿಬಿಲಿ ಇಲ್ದಂಗೆ ಸೈಲೆಂಟ್ ಆಗಿರೋ ಕಡೆ ಹೋಗಿ ಅವ್ರಿಗೆ ಮೈಂಡ್ ಸೆಟ್ ಮಾಡ್ಬೇಕು. ಬಿಸ್ನೆಸ್ ಬಗ್ಗೆ ಹೇಳ್ಬೇಕು ಅವ್ರಿಗೆ. ಮೈಂಡ್ ಸೆಟ್ ಏನೋ ನಮ್ ಪ್ರಾಡಕ್ಟ್ ಬಗ್ಗೆ, ನಮ್ ಬಿಸ್ನೆಸ್ ಬಗ್ಗೆ ಹೇಳಿದ್ರೆ ಎಂತ ಗೊತ್ತಿಲ್ದೇ ಇರೋ ಮನುಷ್ಯನು ಒಪ್ಕೊಂಡ್ ಬರ್ತಾನ್ರಿ. ಎಂತ ಮನುಷ್ಯನು ಬರ್ತಾರೆ. ಯಾಕೆ ಗೊತ್ತಾ, ಬಿಸ್ನೆಸ್ ಪ್ಲಾನ್ ಅಷ್ಟು ಸೂಪರ್ ಆಗಿದೆ ಅಲ್ವಾ, ಅಷ್ಟು ಸೂಪರ್ ಆಗಿದೆ. ಇಂಥ ಪ್ಲಾನ್ ನಾನು ಕಂಪ್ನಿಗಳಲ್ಲಿ ಮಾಡಿದೀನಿ, ಇಲ್ಲ ಅಂತಲ್ಲ, ಅಷ್ಟು ಕಂಪ್ನಿಗಳಲ್ಲಿ ಇಂಥ ಪ್ಲಾನ್ ಇರ್ಲಿಲ್ಲ. ನಿಜವಾಗ್ಲೂ ಇಂಥ ಒಂದು ಇನ್ಕಮ್ ಬರೋ ಪ್ಲಾನ್ ಯಾವ್ದೇ ಕಂಪ್ನಿಲಿ ಇಲ್ಲ. ನಾನು 3-4 ಕಂಪ್ನಿಲಿ ಮಾಡಿದೀನಿ, ಆದ್ರೆ ಇಂಥ ಒಂದು ಬಿಸ್ನೆಸ್ ಪ್ಲಾನ್ ಯಾವ ಕಂಪ್ನಿಲೂ ಇಲ್ಲ. ಅಷ್ಟು ಸೂಪರ್ ಆದಂತ ಕಂಪ್ನಿ ಪ್ಲಾನ್ ಐತಿ ನನ್ಗೆ. ಅಷ್ಟು ಸೂಪರ್ ಆದ ಎಂ ಡಿ ಸರ್ ಸೂಪರ್ ಅನ್ನೋಕ್ಕಿಂತ ಪ್ರಾಡಕ್ಟ್ ಸೂಪರ್, ಕಂಪ್ನಿ ಸೂಪರ್ ಆಗಿಟ್ಟಿದ್ದಾರೆ. ಯಾಕ್ರಿ ಭಯ ನಮ್ಗೆ ಇನ್ವಿಟೇಷನ್ ಮಾಡಕ್ಕೆ, ಕರ್ಕೊಂಡ್ಬಂದ್ ಜನಗಳು ಕೂರ್ಸಕ್ಕೆ? ಪ್ರಾಡಕ್ಟ್ ಕೊಟ್ರೆ ಆರೋಗ್ಯ ಚೆನ್ನಾಗುತ್ತೆ, ಆರೋಗ್ಯ ಕೊಟ್ರೆ ಅವರು 4 ಜನಕ್ಕೆ ಹೇಳಿದ್ರೆ ಆದಾಯ ಬರುತ್ತೆ. ಯಾಕೆ ಹೇಳ್ಬಾರ್ದು? ಹೇಳ್ಬೋದಲ್ವಾ? ಪ್ರತಿಯೊಬ್ರು ಹೇಳ್ಬೋದು. ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಇಂತ ಅದ್ಭುತವಾದ ಕಂಪ್ನಿಯಲ್ಲಿ ನಾನ್ ಕೆಲಸ ಮಾಡ್ತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಅಂದ್ರೆ ಇದನ್ನ ನಾನು ಮಾಡಿ ನಮ್ಮ ಗುರುಗಳನ್ನ ನಾನು ಫಾಲೋ ಮಾಡಿದ್ಕೆ ಇವತ್ತು 8th ರ್ಯಾಂಕ್ ಮುಗಿಸಿ 7th ರ್ಯಾಂಕ್ ಮುಗಿಸಿ 8th ರ್ಯಾಂಕ್ ಅಲ್ಲಿ ಇದೀನಿ. 8th ರ್ಯಾಂಕ್ ಕೂಡ ಈ 1 ಮಂತ್ ಅಲ್ಲಿ ನಂದು ಕಂಪ್ಲೀಟ್ ಆಗುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ನಮ್ಗೆ ಹಿಂದೆ ಊರಿನೂ ಐತಿ, ಮುಂದೆ ಗುರುಗಳು ಇದಾರೆ, 2 ಇರ್ಬೇಕು. ಅಂತ ಗುರುಗಳೊಟ್ಟಿಗೆ ನಾವ್ ಇದ್ದೀವಿ ಅಂದ್ರೆ ಅದಕ್ಕೆ ನಾವು ಈ ಒಂದು ಸಕ್ಸಸ್ ನನಗೆ ಬಂದಿರೋಂಥದ್ದು. ನಿಮ್ಗೂ ಎಲ್ರಿಗೂ ಸಕ್ಸಸ್ ಬರ್ಬೇಕು ಅಂದ್ರೆ 100% ನೀವು ನಾನ್ ಹೇಳಿದ್ದ ಫಾಲೋ ಮಾಡಿ. ನಾನು ನಮ್ಮ ಗುರುಗಳನ್ನ ಫಾಲೋ ಮಾಡಿದೀನಿ. ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಕೊಟ್ಟಿದೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಇಷ್ಟೊಂದು ಸಪೋರ್ಟ್ ಆಗಿ ಮಾತಾಡಕ್ಕೆ ಒಂದು ಧೈರ್ಯ ಯಾಕೆ ಬಂದಿತ್ತು ಅಂದ್ರೆ, ಇಡೀ ಒಂದು ಕಂಪ್ನಿ ಲೆವೆಲ್ ಅಲ್ಲಿ ನನ್ಗೆ ಈ ಒಂದು ಇಷ್ಟು ಚೆನ್ನಾಗಿ ಕುತ್ಕೊಂಡ್ ಮಾತಾಡಕ್ ಧೈರ್ಯ ಯಾಕೆ ಬಂದಿತ್ತು ಅಂದ್ರೆ, ನಾವಿರೋದ್ ಎಲ್ಲಿ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಹುಲಿ ಹೊಟ್ಟೆಲ್ ಹುಲಿನೇ ಹುಟ್ಟಬೇಕಲ್ವಾ? ಗಿಲಿ ಹುಟ್ಟಕ್ಕಾಗತ್ತಾ? ನರಿ ಹುಟ್ಟಕ್ಕಾಗತ್ತಾ? ಅಂತವರೊಟ್ಟಿಗೆ ನಾವಿದೀವಿ. ತುಂಬಾನೇ ಖುಷಿ ಆಗತ್ತೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮತ್ತೆ ನನಗೆ ನಮ್ಮ ಸಂತೋಷ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಇಡೀ ಕಂಪನಿಯ ಫೌಂಡರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನನ್ಗೆ ಈ ಒಂದು ಆಯ್ಕೆ ಮಾಡಿ ನಮ್ಮ ಸೋಮ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳಲೇಬೇಕು. ಯಾಕೆಂದ್ರೆ ಇಂಥ ಒಂದು ಅವಕಾಶ ಯಾರಿಗೆಲ್ಲ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ನನಗಂತೂ ಸಿಕ್ಕೈತಿ. ಎಲ್ರಿಗೂ ಸಿಗುತ್ತೆ, ಎಲ್ರಿಗೂ ಅವಕಾಶ ಇದೆ, ಎಲ್ಲರಿಗೂ ಸಿಗುತ್ತೆ. ನನ್ನಂತೆ ನೀವು ಬನ್ನಿ, ನಿಮ್ಗೂ ಅವಕಾಶ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.